ಅಲ್ಲ ಮಾಡಕ್ ಕೆಲ್ಸ ಇತ್ತಿಲ್ವಾ ನಿನ್ಗೆ? ನಿನ್ನಾರು ಮಾವನ್ಕಾಯಿ ಕಿತ್ಕೊಂಬಂತ ಕಳ್ಸಿರೋರು. ಒಳ್ಳೆ ಕೋತಿ ತಿಮ್ಮನಂಗೆ ಮರದ ಮೇಲೆ ಕತ್ತಿದ್ಲಂತ, ಮರದ ಮೇಕೆ ಉದ್ದರಿದ್ರು ಬಂದದ ಒಳಗೆ ಸಣ್ಣ ಸಣ್ಣ ಮಾವನ್ಕಾಯಿ ಕಿತ್ಕೊಂಡ್ ಬಂದಿದ್ಯಲ್ಲ. ಕಿತ್ಕೊಳಕೋಸ್ಕರ ಮ್ಯಾಕತ್ತಿ ಬಿದ್ದು ಬಂದಿದ್ಯಾ? ಏನ್ ಬಾರ್ ಬಂದಿತ್ತ ನಿನ್ಗೆ? ಮನೆಲ್ಲ ಪಾರ್ಟಿ ತಿನ್ನ ಉಣ್ಣವು ಅಷ್ಟೊಂದವೆ. ಬೇಕು ಅಂದ್ರೆ ಅದೆಷ್ಟು ಬೇಕಷ್ಟು ಹಣ್ಣೆ ತರ್ಬೋದಿತ್ತಪ್ಪ. ಎದುರಿದ್ರು ಬಂದೊಳಂಗೆ ಮರಕತ್ತಿ ಹಿಂಗ್ ಬಿದ್ದು ಬಂದಿದ್ಯಲ್ಲ. ಅನ್ಭವ್ಸಿ ಈಗ ನೀನ್ ಯಾರು ಹೋಗಕ್ ಹೇಳ್ದವ್ರು? ಯಾರನ್ನೇನು ಕಷ್ಟ ಮಾಡ್ಕೊಂಡರು ಇರ್ನಾರ್ಕ್ ಇರ್ವೆ ಬಿಟ್ಕೊಂಡಂಗ ಆಯ್ತು. ಮನೇಲಿ ಸುಮ್ಮನೆ ಇರೋದ್ ಬಿಟ್ಬಿಟ್ಟು ಹೋಗೋಳೆ ಹೋಳ್ ಕಟ್ಕೊ ಹೋಯ್ತಾಳೆ ಎಲ್ಲ ತಕ್ಕವೆ. ಅವಳನ್ನ ಹಚ್ಚುವೆ ಮರವ ನೀನೇ ಕತ್ತಕ್ ಹೋಗಿದೆ. ತಿಮ್ಮನಂಗ್ ಹತ್ತುತ್ತಿದ್ದೇನೋ ಮರವ. ಸುಮ್ ಕೂತ್ಕೊ ನೀನು. ಏನೋ ಆಗಿಲ್ಲ, ಒಂಚೂರು ನೋಯ್ತದೆ ಅಷ್ಟೇ ಕತೆ. ಏನ್ ಕಿರ್ಸ್ಬೇಡ, ಊರಾಗ್ಲ ಬಾಯ್ ಬಿಟ್ಕೊಂಡು ಹೆಂಗಾರ ಮಾಡ್ಕೊ. ನನ್ಗೇನು ಈ ಸಣ್ಣ ಟೀಚಕಾಯಿ ಕಿತ್ಕೊಬರಕ್ಕೆ ಮರ ತಕ್ಕ ಹೋಗೋಳೆ. ತಲೆ ಬುದ್ಧಿದದ ಏನಿದದ ಕಾಣೆ ಇವಳಿಗೆ. ಎದೋಗತೆಗೆ ನೀನು. ನೀನ್ ಬೇರೆ ಬೈಬೇಡ ಇಲ್ಲಿ. ಇನ್ನೇನಾರು ಕೇಳುದ ನಾನು? ನಳ್ಬೇಡ ನಾನು ಮುಂದ್ಗಡೆ ನೀನು ನೋವು ಅಂತ. ಉಳ್ಳ ಯಾರ ಕಾಣೆ ಹೋಗಕ್ಕೆ ಹೇಳ್ದರು? ಆಯ್ತು ಎದೋಗ ಮರ ನೀನು. ನೀನೇನ್ ವಟ 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 ಅಂದಿ. ಹೆಂಗಾರ ಮಾಡ್ಕೊ. ನನ್ಗೆ ನೀನ್ ತಾನೆ ನೋವು ಅನ್ಬಸದ್ ನಾನ. ಎಲ್ಲೋಯ್ತು ದೇವಣ್ಣ? ಇನ್ನೇನೋದದು ಹೋಗೋಸಿ ದುಡ್ಡು ಮಾಡ್ಕೊ ಬರೋಗಂತ ಕಳಿಸ್ತೆ. ಹ್ಞೂ ಸರಿ ಬಿಡು. ನಮ್ಮ ಮಾವನಣ್ಣು ತಿನ್ಬೇಕು ಅಂದಿದ್ರೆ ಅಂಗಡಿಲಿ ತರ್ಬೋದಿತ್ತು. ಏನ್ ದುಡ್ಡಿಲ್ವ ಈಗ ನಮ್ತವು? ಕಾಯಿ ಕಿತ್ಕೊ ಬಂದಿದ್ಯಲ್ಲ. ಅಯ್ಯೋ ಶಿಲ್ಪ ಬಂದು ಕರೆದ್ಲು, ಬಾ ಉಪ್ಪಿನಕಾಯಿ ಹಾಕಬೋದು, ಕಾಯವೇ ಮಾವನ್ಕಾಯಿ ಕಿತ್ಕೊ ಬರೋದ ಅಂತ. ನಾನು ಉಪ್ಪಿನಕಾಯಿ ಹಾಕಕ್ ಆಯ್ತದೆ ಅಂತ ಓದೆ ಸುಮ್ ಕೂತಿದ್ನಲ್ಲ ಮನೇಲಿ ಅಂತ. ಅಲ್ಲಿ ನೋಡಿದ್ರೆ ಮರ ಹತ್ಬಿಟ್ಟು ಏನ್ ಜಾರ್ಬಿಡ್ತು. ಹಂಗು ನೋಡ ಶಿಲ್ಪ ಆಮೇಲೆ ಮಾವನ್ಕಾಯಿ ಎತ್ಕೋಗಳು ನನಗೆ ಇವು ಕೊಟ್ಬಿಟ್ಟು ಬರ್ಲಿ ತಡಿ ಮಾಡ್ತೀನಿ ಅವಳಿಗೆ. ಓಹೋ ಇಬ್ರು ಸರಿಯಾಗಿದ್ದೀರಿ, ತಾಕುಂಗು ಮುಕ್ಕುಂಗು ಜೋಡಿ ಅಂತ. ಹೋಗತ್ತ ಗೆದ್ದಿ. ಬಂಗಾರಿ ಯಾಕಿಂಗ್ ಕೂತಿದ್ದಿ? ರೆಡಿಯಾಗು. ಹೋಯ್ಕಿಲ್ವಾ ಹಾಸ್ಟ್ಲಿಗೆ? ಯಾಕಿಂಗ್ ಕೂತಿದ್ದಿ? ಹೋಯ್ಕಿಲ್ವಾ? ಅಮ್ಮ ಯಾಕೆ ಹೋಗಣ ಇವತ್ತು? ನಾಳೆಗೆ ಏನ್ ಗೊತ್ತಾ? ಏನು? ನಾಳೆಗೆ ನನ್ನ ಬರ್ತಡೇ ಕಣಮ್ಮ. ಬರ್ತಡೇ ನಿಂದು? ಹ್ಞೂ ಕಣಮ್ಮ. ಗೊತ್ತಿಲ್ವಾ ನಿನ್ಗೆ? ಇಲ್ಲ ಕಣೆ, ನಾಳೆ ನಿನ್ ಬರ್ತಡೇ. ಅದು ಗೊತ್ತಿಲ್ವಲ್ಲ ನೋಡು ನಿನ್ಗೆ. ಅದಕ್ಕೆ ನಾಳೆಗೆ ನನ್ನ ಬರ್ತಡೇ ಮಾಡೋದ ಕಣಮ್ಮ. ನಾಳೆ ಮುಗಿಸ್ಕೊಂಡು ನಾಡ್ದು ಹೋಯ್ಕಿಲ್ಲ, ಇನ್ನಾಡ್ದು ಹೋಯ್ತೀನಿ. ಹೆಂಗೂ ದೇವಣ್ಣ ದುಡ್ಡು ತಂದಿ ಕೊಡ್ತಾ ಇದ್ದಿಲ್ಲಮ್ಮ. ನನ್ನ ಬರ್ತಡೇ ಮಾಡೋಣ ಕಣೆ, ಪ್ಲೀಸ್ ಕಣಮ್ಮ. ನನ್ನ ಬರ್ತಡೇ ಗ್ರ್ಯಾಂಡಾಗಿ ಮಾಡು. ಅಯ್ಯೋ ಬಂಗಾರಿ, ಯಾವ ಕಾಲದಲ್ಲಿ ಬರ್ತಡೇ ಮಾಡ್ಕೊತಿದ್ದೆ ನೀನು? ಅಯ್ಯೋ ಹೋಗಿ ಸುಮ್ಮನೆ. ಏನು ಬರ್ತಡೇ ಅಂತ ನನಗೆ ಗೊತ್ತಿಲ್ಲ. ಅಮ್ಮ ಇಷ್ಟು ದಿನ ಏನೋ ಕಾಸಿಲ್ಲ ಬರ್ತಡೆಗೆ ಅಂತಿದೆ. ಈಗ ದೇವಣ್ಣ ಕಾಸೆಲ್ಲ ತಂದ್ಕೊಡ್ತೇಲ್ವಾ? ಈಗಲೂ ಬರ್ತಡೇ ಮಾಡೋಕ್ಕಿಲ್ಲ ಅಂತೀಯಲ್ಲ ಕಾಸಿದ್ರುವೆ. ಪ್ಲೀಸ್ ಕಣಮ್ಮ, ಇಲ್ಲ ಅನ್ಬೇಡ ಕಣೆ. ನಾಳೆಗೆ ನನ್ನ ಬರ್ತಡೇ ಚೆನ್ನಾಗಿ ಮಾಡೋದ. ಕೇಕ್ ಎಲ್ಲ ಕಟ್ ಮಾಡೋಣ ಕಣಮ್ಮ. ಅಕ್ಕಪಕ್ಕದನ್ನೆಲ್ಲ ಕರೆದಿ ಕೇಕ್ ಕಟ್ ಮಾಡಿ ನನ್ನ ಫ್ರೆಂಡ್ಸ್ ಎಲ್ಲ ಕರಿಬೇಕು, ಇಲ್ಲಿ ಹೊಟ್ಟೆ ಹುರ್ಕೋಬೇಕು. ಆ ಸುಮಾ ಉಮಾ ಅವರೆಲ್ಲ ಯಾವಾಗಲೂ ಬರ್ತಡೇ ಮಾಡ್ಕೋತಾರೆ ಪ್ರತಿ ವರ್ಷ. ಈ ವರ್ಷ ನನಗೂ ಮಾಡಮ್ಮ ಪ್ಲೀಸ್ ಕಣಮ್ಮ. ದುಡ್ಡದೆಲ್ಲ ಕೇಕ್ ಕಟ್ ಮಾಡೋಣ, ಬಲೂನ್ ಎಲ್ಲ ತಂದು ಡೆಕೋರೇಷನ್ ಮಾಡಿ ಚೆನ್ನಾಗಿ ಮಾಡೋಣ ಕಣಮ್ಮ. ವಾರಿ ನೋಡಲಿ ಹಂಗಾಡ್ತಾವಳೆ. ಅಯ್ಯೋ ಮಾಡದ ಬಿಡು, ಮಗಳಿಗಿಂತ ಹೆಚ್ಚ. ನೀನು ಅವಳ ಜೊತೆ ಸೇರ್ಕೊತಿದಿ, ಸುಮ್ಮನೆ ಕಾಸು ಖರ್ಚಾಕಿವಾ? ಕಾಸು ಬಗ್ಗೆ ಯಾಕೆ ಯೋಚನೆ ಮಾಡಿ ನಾವೇನು ತರ್ಬೇಕಿತ್ತ? ದೇವಣ್ಣ ಕಷ್ಟಪಟ್ಟು ತರ್ತಾನೆ ಬಿಡು. ಮಗಳು ಬರ್ತಡೆ ಇಷ್ಟು ದಿನ ದುಡ್ಡಿಲ್ಲ ಅಂತ ಮಾಡಕೈತಿತ್ತಿಲ್ಲ. ದುಡ್ಡಿದ್ದಾಗಾರು ಮಾಡ್ಬೇಕು ತಾನೆ. ಎಷ್ಟಾರು ಖರ್ಚಾಗ್ಲಿ ಬಿಡು ಬಂಗಾರಿ, ನೀನ್ ತಲೆ ಕೆಡ್ಸ್ಕೊಬೇಡ. ನಾಳೆಗೆ ಬಿರಿಯಾನಿನೇ ಮಾಡ್ಸದ. ಅಪ್ಪ ನಿಜವಾಗ್ಲೂ ಹೇಳ್ತಿದ್ಯಾ? ಹ್ಞೂ ಕಣ್ ಮಗಳೇ, ನಿನ್ಗಿಂತ ಹೆಚ್ಚ ಚೆನ್ನಾಗಿ ಮಾಡಕ್ ಬಿಡು. ಅಕ್ಕಪಕ್ಕದಲ್ಲಾರು ಕರಿಯದ, ಬಿರಿಯಾನಿ ಮಾಡಿಸ್ಬಿಟ್ಟು ಇಲ್ಲ ಅಕ್ಕಪಕ್ಕದಲ್ಲಿ ಕರೆದ್ಬಿಟ್ಟು ಊಟ ಕೊಡೋದ, ಕೇಕ್ ಕಟ್ ಮಾಡೋ ನಾಳಿಕೆ. ಸರಿ ಕಣಪ್ಪ. ಅಪ್ಪ ಮತ್ತೆ ಹೊಸ ಬಟ್ಟೆ ನೇ ಅವತ್ತು ತೆಗಿಸ್ಕೊಂಡಲ್ಲ, ಕಾಲೇಜ್ ಹೋಯ್ತೀನಿ ಹಾಸ್ಟ್ಲಿಗೆ ಹೋಯ್ತೀನಲ್ಲ ತಕೊಡು ಅಂತ ಸುಮಾ ಜೊತೆ ತೆಗಿಸ್ಕೊಂಡಲ್ಲ, ಅದ್ರಲ್ಲ ಯಾವನೋ ಒಂದ್ ಜೊತೆ ಇಕ್ಕೋ. ತಿರ್ಗಾ ಏನ್ ಮಾಡಕ್ ಬಟ್ಟೆ? ಅಮ್ಮ ಅವೆಲ್ಲ ಮಾಮೂಲಿ ಟಾಪ್ ಪ್ಯಾಂಟ್ ಸಿಂಪಲ್ ಆಗಿರೋವು ಕಾಲೇಜ್ಗೆ ಹೋಗಕ್ಕೆ. ಬರ್ತಡೆಗೆ ಗ್ರ್ಯಾಂಡ್ ಆಗಿರೋ ತಗೋಬೇಕನಮ್ಮ, ಗೌನ್ ತರ ತಗೋಬೇಕನಮ್ಮ. ಪ್ಲೀಸ್ ಕಣಮ್ಮ, ದುಡ್ಡದೆಲ್ಲಮ್ಮ, ಲಕ್ಷಾಂತರ ರೂಪಾಯಿ ದುಡ್ಡದೆ. ಈಗಲೂ ತಗೊಳಕಿಲ್ವಾ? ಬೇಡ, ಯಾವ್ದೋ ಒಂದು ಹಾಕಣೆ. ಅಮ್ಮ ಏನಮ್ಮ ಎಲ್ಲದಕ್ಕೂ ಹಿಂಗೆ ಅಂತಿದ್ವಿ? ಪ್ಲೀಸ್ ಕಣಮ್ಮ. ಅಪ್ಪ ನೀನಾರು ಹೇಳು, ಹೊಸ ಬಟ್ಟೆ ಗ್ರ್ಯಾಂಡ್ ಆಗಿರೋ ತಕೊಡು ಅಂತ. ತಕೊಡೋದ್ ಬಿಡ್ಲೆ, ಒಂದ್ ಜೊತೆ ಬಟ್ಟೆ ತಕೊಡಕಾಯ್ಕಿವ? ಯಾವತ್ತು ತರ್ನಿಲ್ವಾ? ಅಷ್ಟೊಂದು 4-5 ಜೊತೆನೆ ತಂದ್ಲು ಬಿಡು. ಕಾಲೇಜ್ಗಂತೆ ಬರ್ತಡೆಗೆ ಒಂದು ಚೆನ್ನಾಗಿರೋ ಡ್ರೆಸ್ ತಕೊಟ್ಬಿಡ್ತೀನಿ. ತಕೊಡಪ್ಪ, ನನ್ಗೇನೋ ತಕೊಡೋಗು. ಕಾಸು ನೀನೇ ಕೊಡ್ಬೇಕು. ಅದೇ ಮತ್ತೆ ನಾನ್ ಕೊಡ್ದೇನ್ ಯಾರು ಕೊಟ್ಟರು? ಇನ್ನೇನ್ ನಿನ್ ಕಾಸಲ್ಲಿ ತರೋದ್ರೆ ತಕೊಡ್ತಿದ್ದ? ಲೇ ಕೊಡು. ಏನ್ ನೀನ್ ತತ್ತಿದ? ನಮ್ ದೇವಣ್ಣ ತಾನೇ ತತ್ತಿರೋದು. ಬಮ್ಮ ಬಾ ಹೋಗದ. ಇವತ್ತೇ ಹೋಗ್ಬೇಕು, ಇನ್ನು ನಾಳೆಗೆ ಹೋಗಿ ತರಕಾಯ್ಕಿಲ್ಲ. ಬಮ್ಮ ಪ್ಲೀಸ್ ಇವತ್ತೇ ಹೋಗಿ ತಂದ್ಬಿಡದ. ಹೋಗು, ನಂಗೆ ಸೊಂಟ ನೋವು ಆಯ್ಕಿಲ್ಲಕತ್ತೆ. ನಾನ್ ಮಾತ್ರ ಎಲ್ಗೂ ಬರಕಿಲ್ಲ ಕಣಪ್ಪ. ಹೋಗು ನೀನೇ ಕರ್ಕೋಗ್ ಮರೆಯ, ನೀನೇ ತಕೊಡೋಗು. ಹ್ಞೂ ಆಯ್ತು ಬಿಡು, ನೀನ್ ಬರ್ದವ್ರು ಇಲ್ಲೇ ಇರು. ನಾನು ನನ್ನ ಮಗಳು ಹೋಗಿ ಚೆನ್ನಾಗಿ ಸುತ್ತಾಡ್ಕೊಂಡು ಬಟ್ಟೆ ಗಿಟ್ಟೆ ತತ್ತೀವಿ. ಕೊಡು ಕಾಸ. ಎಷ್ಟು ಬೇಕು? ಕೊಡು, ಒಂದು 5,000ವ. ನೀನು ಸುಮಾರಾಗಿದ್ದಿ 5,000ವ? ಏನ್ ಮಾಡಕ್ಕೆ? ಬಂಗಾರಿ ಚೆನ್ನಾಗಿರೋ ಬಟ್ಟೆ ತಕೊಡೋದ ಕೊಡ್ಲೆ. ನಾವಂತೂ ಯಾವಾಗ್ಲೂ ತಕೊಡಕ್ಕಿಲ್ಲ. ಇವಾಗ ಹೆಂಗೋ ದುಡ್ಡದೆ, ಈಗಾರು ತಕೊಡ್ಬೇಕು ತಾನೆ. ಒಂದ್ ಚೆನ್ನಾಗಿರೋ ಡ್ರೆಸ್ ತಕೊಡ್ತೀನಿ. ಎಷ್ಟೇ ಚೆನ್ನಾಗಿದ್ರೆ 1,000 ರೂಪಾಯಿನೇ ಸಾಕು ಡ್ರೆಸ್ಗೆ. ಅದಕ್ಕಿಂತ ತಗೊಂಡಾರ 5,000 ಏನ್ ಮಾಡಕ್ಕೆ? 1,000 ಕೊಡ್ತೀನಿ ತಕೋಗು. ಅಮ್ಮ 1,000ಕ್ಕೆ ಯಾವ ಬಟ್ಟೆ ಸಿಕ್ಕವಮ್ಮ? ಅವತ್ತು ತಗೊಂಡಲ್ಲ ಟಾಪು ಪ್ಯಾಂಟು, ಬರೀ ಅಂತ ಸಿಗ್ತಾವಷ್ಟೇ. ಚೆನ್ನಾಗಿರೋ ಗ್ರ್ಯಾಂಡ್ ಆಗಿರೋ ಗೌನ್ ತಗೋಬೇಕನಮ್ಮ. ಗ್ರ್ಯಾಂಡ್ ಆಗಿರೋದಂದ್ರೆ 5,000 ಕೊಟ್ಟು ತಗೊಂಡಿಯಾ? ಅಂದರೆ ಒಂದು 2,000 3,000 ತಗೋತೀನಿ ಕಣಮ್ಮ. ಪ್ಲೀಸ್ ಕಣಮ್ಮ, ನನ್ನ ಫ್ರೆಂಡ್ಸ್ ಎಲ್ಲರಿಗೂ ತೋರಿಸ್ಬೇಕು. ಆ ಸುಮಾ ಉಮ್ಮಂಗೆ ತೋರಿಸಿ ಹೊಟ್ಟೆ ಒರೆಸ್ಬೇಕು ಫಸ್ಟು ನಾನು. ಆಮೇಲೆ ಬಟ್ಟೆ, ಚಪ್ಪಲಿ, ವಾಲೆ, ಸರ, ಬಳೆ ಎಲ್ಲ ತಗೋಬೇಡ್ವಾ? ಕೊಡು, ಮಿಕ್ಕಿದ್ರೆ ಹಿಂಗೆ ತಂದು ಕೊಡ್ತೀವಂತೆ. ನೀವು ಅಪ್ಪ ಮಗಳು ಸರಿಯಾಗಿದ್ದೀರಿ ಮಾತ್ರ. ಅಲ್ಲಿ ಬೀಗಾಕ್ ಮಡಿಯೋನ್ ಕಾಟಲ್ಲಿ ತಕೋಗ್ರಿ. ಆಯಿತು, ಹೊತ್ನಂತೆ ಹೋಗಿ ತಗೊಂಡು ಬೇಗ ಬನ್ನಿ.
ಸರಿ ಕಣಮ್ಮ, ನಾಳೆ ಡೆಕೋರೇಷನ್ ಮಾಡಕ್ಕೆ ಬಲೂನ್ ಗಿಲೂನ್ ಎಲ್ಲ ತಂದ್ಬಿಡ್ತೀನಿ. ನನ್ನ ಬರ್ತಡೆ ಗ್ರ್ಯಾಂಡ್ ಆಗಿ ಕೇಕ್ ಎಲ್ಲ ಇರ್ತದೆ. ಕೇಕ್ ಏನು ಇಲ್ಲೇ ಬೇಕರಿ ಮಾಡ್ಕೊಡ್ತಾರಲ್ಲ ನಾಳೆ. ನಾಳೆ ಕೇಳಿದ್ರೆ ಆಯ್ತು ಅಲ್ವಪ್ಪ? ಹ್ಞೂ ನಾಳೆ ಪತಾರನೇ ಹೇಳಿದ್ರೆ ಮಾಡ್ಕೊಡ್ತಾರೆ ಸಂಜೆ ಹೊತ್ತಿಗೆ. ಸರಿ ಡೆಕೋರೇಷನ್ಗೆ ಬಲೂನ್ ಗಿಲೂನು, ಬಟ್ಟೆ, ಚಪ್ಪಲಿ, ಸೂವು, ಬಳೆ, ವಾಲೆ, ಸರ ಎಲ್ಲ ತಗೋಬೇಕು. ಉಗುರು ಬಣ್ಣ ಎಲ್ಲ ತಗೋಬೇಕು. ಅದಕ್ಕೆಲ್ಲ ಹುಸಿ ದುಡ್ಡು ಬೇಕಾ? ಅದೇನು ಆಡಿಯೋ ಬಂಗಾರಿ, ನೀನು ದುಡ್ಡು ಕಾಣ್ಬಿಟ್ರೆ ಹಂಗೆ ನೀನು ಬರೀ ಅದ್ಬೇಕು ಇದ್ಬೇಕು ಅನ್ನೋದೇ. ಈಗ ಬರ್ತಡೆ ಬೇರೆ ಮಾಡಬೇಕು ಅಂತಿದ್ದಿ. ಕೇಕ್ ಕುಯಿಸ್ಬಿಟ್ಟು ಅಡುಗೆ ಮಾಡಿಸ್ರೆ ಚಿಕನ್ನು ಅದು ಇದು ಸಾಮಾನು ಅಂತ ಹುಸಿ ದುಡ್ಡು ಬೇಕಾ? ಅಷ್ಟೊಂದು ದುಡ್ಡದೆ ಇನ್ನು ಯಾಕೆ ತಲೆ ಕೆಡ್ಸ್ಕೊಂಡು ಇವಳು? ಮನೆ ತಗೊಳೋದು ಬೇಡವಾ? ತಗೊಂಡ್ರೆ ಆಯ್ತು ಬಿಡು, ನಮ್ಮ ದೇವಣ್ಣ ಗಟ್ಟಿಯಾಗಿ ಅವನೇ ತಂದ್ಕೊಡ್ತಾನೆ. ಸರಿ ಕೊಡು ಕಾಸ. ನನ್ಗೆ ಎದೆಲ್ಲ ಕಾಯ್ಕಿಲ್ಲ, ಹೋಗು. ಹೋಗಲ್ ಕಾಟಲ್ಲಿ ಬೀಗಾಕ್ ಮಡ್ಗಿನಿ, ಒಂದು 5,000 ರೂಪಾಯಿ ಎತ್ಕೊ ಹೋಗತ್ತಾಗೆ. ಇಬ್ರು ಚೆಂಡಿ ಹಂಗೆ ಹಿಡ್ಕೊ ಕೂತಿದ್ದೀರಿ. ಚೆನ್ನಾಗಿರೋ ತಕೋ ಬಟ್ಟೆಯ. ನಂದು 6 ತಿಂಗಳು ಬಟ್ಟೆ ಕೇಳಂಗಿಲ್ಲ, ಆಲೆ ಅಷ್ಟೊಂದು ಜೊತೆ ತಗೊಂಡಿದ್ದಿ. ಸರಿ ಆಯ್ತು. ಅಪ್ಪ ರೆಡಿ ಆಯ್ತೀನಿ ತಡಿ. ಕೀ ಎಲ್ಲಿ ಮಡಗಿದ್ದಿ? ಅಲ್ಲೇ ಕಾಟಲ್ಲದೆ ನೋಡು. ಬೇಗ ಹೋಗಿ ಬೇಗ ಬನ್ನಿ. ಸರಿ ಆಯ್ತು. ಯಪ್ಪ ದೇವ್ರೆ, ಸೊಂಟನೂ ಆಯ್ತಾ ಕೂತದೆ. ಇವ್ನಿಗೆ ಹೇಳಿದ್ರೆ ಬೈತಾನೆ ಯಾಕೋಗಿದೆ ಅಂತ. ಆಳ್ಗರ ಹೋಗ್ದರು ಆಯ್ತಿದ್ ನಾನು. ಏನು ಮಾಯ್ತಪ್ಪ ನನ್ನ ಸೊಂಟಕ್ಕೆ. ನಿಂತ್ಕೊಳಕಾಯ್ಕಿಲ್ಲ, ನಿಂತ್ಕೊಳಕಾಯ್ತಿಲ್ಲ, ಹಿಂಗಾಯ್ತಲ್ಲಪ್ಪ. ಅಯ್ಯಪ್ಪ, ಸೊಂಟಕ್ಕಿಂತ ಮುರಿದೈತೆ ಹೆಂಗೆ. ಓ ಅಕ್ಕ, ಜಾಸ್ತಿ ಏಟಾಯ್ತಾ? ಅಯ್ಯೋ ಬವ್ವ ಬಾ. ಎದಳಕಾಯ್ಕಿಲ್ಲ, ಕೂತ್ಕೊಳಕಾಯ್ಕಿಲ್ಲ. ನಾನು ಬೇಡ ಅಂದೆ ತಾನೆ. ಬೇಡ ಅಂದ್ರೆ ಒದ್ದುತ್ತಿದ್ದಿ. ಎಷ್ಟು ಹೇಳಿದ್ರು ಕೇಳನೇ ಇಲ್ಲ ನೋಡಿಕ. ಅಯ್ಯೋ ಬಿಡು, ಎದಡ್ಕೊಂಡು ಯಾರ ಮಕ್ಕ ನೋಡಿದ್ನೋ ಏನೋ. ಆಸ್ಪತ್ರೆಗಾರು ಹೋಗುವೆ. ಅಯ್ಯೋ ಏನು ಓದಿ ನಮ್ಮ ಮನೆಯವ್ನಿಗೆ ನೋವು ಅಂದರೆ ಬೈತಾನೆ. ಯಾಕೆ ಹೋಗಿದೆ ಹಂಗೆ ಹೆಂಗೆ ಜಗಳಕ್ಕೆ ಬರ್ತಾನೆ. ಅದಕ್ಕೆ ಏನಿಲ್ಲ ಕಂದ್ಬಿಡು, ಜಾಸ್ತಿ ನೋವಿಲ್ಲ ಅಂದ್ಬಿಟ್ಟು ಸುಮ್ಮನೆ ಕೂತೀವಿ. ಮೂವಿತ್ತು ಮೂತಿಕ ಕೂತೀವಿ. ಎಷ್ಟಾದ್ರೂ ಕೇಳಕ್ಕಿಲ್ಲ ತಕೋ. ಸರಿ ಕ್ವಾ. ಆಮೇಲೆ ಮಾಂಕಾಯ, ಆಮೇಲೆ ಈ ಹುಳಿ ಮಾಂಕಾಯ ಕೊಟ್ಬಿಟ್ಟು ಸಿಹಿ ಮಾಂಕಾಯ ಎತ್ಕೋಗಿದೆ ಅಂತ ಅನ್ಕತ್ತಿದ್ದಿ ಅಂದ್ಬಿಟ್ಟು ಅಕ್ಕ ಬಂದೆ ನಿಂಗೆ ಕೊಡೋದ ಅಂತ ಕ್ವಾ. ನಾನು ಹುಳಿ ಮಾಂಕಾಯ ಮಡಗ್ಬಿಟ್ಟು ಸಿಹಿ ಮಾಂಕಾಯ ಎತ್ಕೋಗಳೆ ಅಂದಿ. ಆಮೇಲೆ ನಾನು ಎಡೆ ಮಡಿಕೊಂಡು ತಂದೀನಿ ಕ್ವಾ. ಪಾಪ ಕಷ್ಟಪಟ್ಟು ಮರದ ಮ್ಯಾಕ ಕಿತ್ತಿದ್ದಿ. ಅದಕ್ಕೆ ಎಡೆ ಹುಳಿ ಸಿಹಿ ಮಾಂಕಾಯ ಮಡ್ಕೊಂಡಿನಿ. ಏನು ಹುಳಿ ಮಾಂಕಾಯ ಎಲ್ಲ ನಿನಗೆ ಕೊಟ್ಟಿನಿ ಕ್ವಾ. ಇವು ನಾನು ತಕೋಗ್ಬಿಟ್ಟಿದ್ನಲ್ಲ ಅದಕ್ಕೆ ತಂದೆ. ಮಡಿಕ ತಿನ್ನು. ತಂದ ಸರಿ ಕೊಡು ಮಡಗು. ಸರಿ ಮನಿಕೋ ಅನ್ಗಳಿಗೆ. ಸರಿ ಕೂತ್ಕೋ. ಇಲ್ಲಕ್ಕಂತೂ ಒಯ್ತೀನಿ ಬಿಡು, ಹೊಸಿ ಕೆಲಸ ಅದೇ. ಬಟ್ಟೆ ಹಾಕಿದ್ನಲ್ಲ ಒಣಗೆ ಎಲ್ಲ. ಏನು ಬಿಸಿಲಿಲ್ವಲ್ಲ, ಹೆಂಗೆ ಒಣಗದು ಹಂಗಾಗ್ತೀನಿ. ಹೊಸಿ ಸುಮಾರಾಗಿ ಬಿಸಿಲು ಬಂದದೆ. ಒಯ್ತೀನಿ ಮನಿಕೋ. ಎತ್ಕೋಗು ಹುಳಿ ಮಾಂಕಾಯ. ಬೇಡ ಬಿಡು ಪಾಪ, ಇಷ್ಟಪಟ್ಟು ಕಿತ್ತಿದಿ ಮಡಿಕೋ ನೀನೆ. ಅಯ್ಯೋ ಇವೆಲ್ಲ ಏನು ಮಾಡಕ್ಕೆ, ತಗೋಗು ಉಪ್ಪಿನಕಾಯಿ ಹಾಕ್ತೀನಿ ಅಂದಲ್ಲ. ಬೇಕಾದ್ರೆ ಯಾರನ್ನೂ ತಗೋಗು, ಉಪ್ಪಿನಕಾಯಿ ಹಾಕ್ಬಿಟ್ಟು ಉಪ್ಪಿನಕಾಯಿನೇ ಕೊಡು ಹೊಸಿಯ ನನಗೆ. ಬೇಡ ಮಡಿಕಕ್ಕ. ಇಲ್ಲಕ್ಕಂತ ತಗೋಲೆ, ಎತ್ಕೋಗು. ಈ ಮಾಂಕಾಯಿ ಮಡ್ಬಿಟ್ಟು ಹುಳಿ ಮಾಂಕಾಯಿ ಎಲ್ಲ ಎತ್ಕೋಗಿ ಉಪ್ಪಿನಕಾಯಿ ಹಾಕು. ಉಪ್ಪಿನಕಾಯಿ ಹಾಕ್ಬಿಟ್ಟೆ ಕೊಡು ನನಗೆ. ಒಂಚೂರು ಉಪ್ಪಿನಕಾಯಿನೇ ಕೊಟ್ಬಿಡು ಸಾಕು. ನೀನು ಚೆನ್ನಾಗಿ ಹಾಕ್ತಿದ್ದೆ ಉಪ್ಪಿನಕಾಯ. ಹಂಗೆ ಮಾಡೋದಾ? ಸರಿ ಬಿಡು ಆಯಿತು. ನಾನೇ ಉಪ್ಪಿನಕಾಯಿ ಹಾಕ್ಬಿಟ್ಟು ಹೊಸಿ ಉಪ್ಪಿನಕಾಯಿ ಕೊಡ್ತೀನಿ. ಹಂಗೆ ಮಾಡು. ತಕೋಗು ಎಲ್ಲನೂ. ಅಲ್ಲಿ ಕವರ್ ಅದೇ ತಕ ತುಂಬ್ಕೋಗು. ಅಲ್ಲೇ ಗೂಡಲ್ಲಿ ಸಿಕ್ಸಿ ನೋಡು ಕವರ್, ಕರಿ ಕವರ್ ಅದೇ, ಅದು ತುಂಬ್ಕೋ ಹೋಗ್ಬಾ. ಹಂಗೋ ಅವಳೆ ಹಾಕ್ಬಿಟ್ಟು ಕೊಡ್ಲಾಕ ಉಪ್ಪಿನಕಾಯಿನೇ. ಸಿಕ್ನಿಲ್ವಾ? ಸಿಕ್ತು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.